हुबली के सदर सोफा ओनी में प्रेम प्रसंग के चलते लड़की के चाचा ने गुस्से में आकर एक युवक पर चाकू से हमला कर दिया, जिसके बाद आनन फानन में घायल हुए युवक को इलाज के लिए अस्पताल में भर्ती कराया गया। इस संबंध में पुलिस स्टेशन में मामला दर्ज कर लिया गया है और आरोपी वसीम और लड़की को हिरासत में लेकर आगे की जाँच की जा रही है। कमिश्नरेट व्याप्तिय कसबापेटे ಪೊಲೀಸ್ ಠಾಣಾ ಸರಹದ್ದಿನಲ್ಲಿರುವಂಥ ಸದರ್ ಸೋಫಾ ಅನ್ನುವಂಥ ಏರಿಯಾದಲ್ಲಿ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ. ಆ ಘಟನೆಯಲ್ಲಿ ಒಬ್ಬ ವ್ಯಕ್ತಿ ಗೌಜುದ್ದೀನ್ ಅಂತ, ಅವನು ಸುಮಾರು 22 ವರ್ಷ. ಆತ ಒಬ್ಬ ಹೆಣ್ಮಗಳ ಜೊತೆ ವಿಶ್ವಾಸದಿಂದ ಇದ್ದ ಮತ್ತು ಪರಸ್ಪರ ಪ್ರೀತಿಸ್ತಾ ಇದ್ದರು ಅಂತ ಕೂಡ ಆತ ಹೇಳ್ತಾನೆ. ಸೊ ಈ ನಡುವೆ ಆ ಹುಡುಗಿಯ ಚಿಕ್ಕಪ್ಪ ಒಂದೆರಡು ಬಾರಿ ಅವನಿಗೆ ನಮಗಿಷ್ಟ ಇಲ್ಲ ಅಂತ ಕೂಡ ಹೇಳಿರ್ತಾನಂತೆ. ಅದಾದಮೇಲೆ ನಿನ್ನೆ ಆ ಹುಡುಗಿ ಕಡೆಯಿಂದನೇ ಕರೆಸ್ಕೊಂಡು, ಯಾವುದು ಕೃತ್ಯ ನಡೆದ ಸ್ಥಳ ಇದೆ, ಆ ಕೃತ್ಯಕ್ಕೆ ನಡೆದ ಸ್ಥಳದಲ್ಲಿ ಕರೆಸ್ಕೊಂಡು ಅಲ್ಲಿ ಅವನ ಮೇಲೆ ಹಲ್ಲೆ ಮಾಡಿದ್ದಾನೆ ಮತ್ತು ಒಂದು ಸ್ಟ್ಯಾಬ್ ಇಂಜುರಿಯನ್ನು ಕೂಡ ಮಾಡಿದ್ದಾನೆ. ಸೊ ಇಂಜೂರ್ಡ್ ಏನಿದ್ದಾನೆ ಗೌಜುದ್ದೀನ್, ಅವನು ಔಟ್ ಆಫ್ ಡೇಂಜರ್ ಇದ್ದಾನೆ ಮತ್ತು ಇಲ್ಲಿ ಕಿಮ್ಸ್ಗೆ ಶಿಫ್ಟ್ ಮಾಡಲಾಗಿದೆ. ಮತ್ತು ಆರೋಪಿಗಳೇನಿದ್ದರು, ಒಬ್ಬ ವಶೀಮ್ ಅಂತ, ಅವನಿಗೆ 34 ವರ್ಷ, ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ. ಇವನ ಮೇಲೆ ಈ ಹಿಂದೆ ನಮ್ಮ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ಇವನ ಮೇಲೆ ದಾಖಲಾಗಿದೆ. ಮತ್ತು ಈ ಒಂದು ಘಟನೆಯಲ್ಲಿ ಯಾರು ಹೆಣ್ಮಗು ಇದೆ ಅವಳನ್ನ ಕೂಡ ನಾವು ವಶಕ್ಕೆ ತೊಗೊಂಡು ವಿಚಾರಣೆಗೆ ಒಳಪಡಿಸಿದ್ದೀವಿ. ಯಾಕಂದರೆ ಭಾಳ ಸ್ಪಷ್ಟವಾಗಿ ನಮ್ಮ ತನಿಖೆಯಲ್ಲಿ ಆಕೆ ಭಾಳ ಒತ್ತಾಯ ಮಾಡಿ ಆ ಹುಡುಗನ್ನ ಕೃತ್ಯ ನಡೆದ ಸ್ಥಳಕ್ಕೆ ಕರೆಸ್ಕೊಂಡಿರುವಂಥದ್ದು, ಮತ್ತು ಆರೋಪಿ ಕೂಡ ಹುಡುಗಿ ಕೂಡ ಇದರಲ್ಲಿ ಪಾತ್ರ ಇದೆ ಅನ್ನೋಂಥದ್ದು ಆರೋಪಿಸಿದ್ದಾನೆ. ಹಾಗಾಗಿ ವಶೀಮ್ ಮತ್ತು ಲೇಡಿ ಏನಿದ್ದಾರೆ ಅವ್ರನ್ನ ಕೂಡ ನಾನು ವಶಕ್ಕೆ ತೊಗೊಂಡು ವಿಚಾರಣೆಯನ್ನು ಮಾಡಲಾಗ್ತದೆ. ಅದೆಲ್ಲ ಇನ್ನೂ ಡೀಟೇಲ್ಸ್ ತೊಗೋಬೇಕು. ಭಾಳಷ್ಟು ದಿನಗಳಿಂದ ಪರಸ್ಪರ ವಿಶ್ವಾಸ ಇತ್ತು ಅಂತ ಹೇಳ್ತಾರೆ. ಅದೇನು ಲವ್ ಅಥವಾ ಬೇರೆ ಏನೋ ಗೊತ್ತಿಲ್ಲ. ಭಾಳ ಒಳ್ಳೆಯ ಜೊತೆಗೆ ಓಡಾಡ್ತಿದ್ರು, ಜೊತೆಯಲ್ಲೆಲ್ಲ ಮಾತಾಡ್ತಿದ್ರು ಮತ್ತು ಡೈಲಿ ಬೇಸಿಸ್ ಮೇಲೆ ಟಚ್ಚಲ್ಲಿದ್ದರು ಅನ್ನೋಂಥದ್ದು ನಮಗೆ ಸದ್ಯದ ತನಿಖೆಯಲ್ಲಿ ಕಂಡು ಬಂದಿದೆ. ಗೌಜುದ್ದೀನು ಏನು ಇಂಥದ್ದೇ ನಿರ್ದಿಷ್ಟವಾದ ಕೆಲಸ ಇಂಥದ್ದೇ ಅಂತಲ್ಲ, ಗೌಂಡಿ ಕೆಲಸ ಮಾಡುವಂಥದ್ದು ಮತ್ತು ಬೇರೆ ಫಿಸಿಕಲ್ ಮೇನ್ಯಲ್ ವರ್ಕರ್, ಲೇಬರ್ ಹಾಕಿ ವರ್ಕ್ ಮಾಡ್ತಾರೆ. ಮತ್ತೇನಿಲ್ಲ, 11 ಗಂಟೆ ಬಂದು ಊಟ ಮಾಡಿ ಕೆಲ್ಸಕ್ಕೆ ಹೋಗ್ತಾನೆ ರೀ. ಹೋಟೆಲ್ಗೆ ಹೋಗಿ ಬಂದು ಹೋಗುವಾಗ ಸ್ವಲ್ಪ ಏನೋ ಅಂಗಡಿಗೆ ಹೋಗಿ ಇದು ಏನೋ ಚೀಟಿ ತರಕ್ಕೆ ಹೋಗಿದ್ದೆ ಅಂತ್ರಿ. ಹಿಂದೆ ಬಂದು ಬನ್ನಿಗೆ ಹಾಕ್ಬಿಟ್ಟಾರೆ. ಆ ಹುಡುಗಿ ಏನೋ ಕರ್ಸಿದ್ಲಂತಲ್ರಿ ನಿಮ್ಮ ಮಗನ್ನ? ನಮ್ಗೆ ಏನೇನು ಗೊತ್ತಿಲ್ಲ ರೀ. ಅದು ಬರೀ ಮುಂಜಾನೆ ಬಂದು ಹೇಳಿದ್ರಿ, ರಾತ್ರಿಗೆ ಏನೇ ಹೇಳಿದ್ರಿ. ಅಲ್ಲೇ ಕೆಮ್ಸಿಗೆ ತೊಗೊಂಡು ಹೋಗ್ಯಾರ ಅಂತ ಒಂದು ಇಲ್ಲಿ ಮಾಡ್ತಿದ್ರಂತ. ಹುಡುಗಿ ಏನೋ ಫೋನ್ ಮಾಡಿ ಮನೆ ಕಡೆ ಬಾ ಅಂತ ಏನೋ ಅಂದ್ರಂತ. ಏನು ಗೊತ್ತಿಲ್ಲ ರೀ, ಅದು ಏನೇ ಹೇಳಿಲ್ರಿ, ನಮ್ಗೆ ಗೊತ್ತಿಲ್ಲ. ಇಲ್ರಿ, ಬಂದಿಲ್ರಿ, ನಮ್ಗೆ ಗೊತ್ತಿಲ್ಲ ರೀ ಅದು. ಈಗ ಸ್ವಲ್ಪ ಅದನ್ರಿ ಹಂಗೆ ಹಿಂದೆ ಬೆನ್ನಿಗೆ ಹಾಕ್ಯಾರ ರೀ. ಎಷ್ಟು ಜನ ಮಕ್ಕಳು? 2 ಮಕ್ಕಳು ರೀ, 2 ಹೆಣ್ಣು 2 ಗಂಟು. ಇವನೇ ದೊಡ್ಡವ. ಇದು ಹೋಟೆಲ್ ಕ್ಯಾಂಟೀನ್ದು ಇದು ಮಾಡ್ತಾನೆ ರೀ. ಇನ್ನೇ ಇಲ್ರಿ, 20 ವರ್ಷ ಅದಾನ್ರಿ ಅವ. 21 ವರ್ಷ ಅದಾನ್ರಿ. ಹ್ಞೂ, ನಮ್ಮ ಏರಿಯಾಗ ಹಿಂದೆ ಆ ಕಡೆ ಐತೆ ಅಂತ ಹೇಳಿದ್ರಿ. ನಮಗೆ ಗೊತ್ತಿಲ್ಲ ರೀ ಅದು. ಏನೇ ಹೇಳಿಲ್ರಿ ಅವ್ರು ಬಂದು ಹೇಳಿಲ್ರಿ ನಮ್ಮ ಮನ್ಯಾಗ. ಏನಾರು ಹೇಳ್ತಿದ್ರು ಮಾಡ್ತಿದ್ರಿ ನಾವು, ನಮ್ಗೆ ಏನೇ ಹೇಳಿಲ್ರಿ ಅವರು. ಬರೀ ಅಷ್ಟೇ. ಏನು ಗೊತ್ತಿಲ್ಲ, ಹಂಗೇನು ಇಲ್ರಿಪ್ಪ, ನಮ್ಗೇನು ಗೊತ್ತಿಲ್ಲ ರೀ. ಹಾಂ, ಗೊತ್ತಿಲ್ಲ ಬಿಡ್ರಿ. ನಿಮ್ಮ ಹೆಸರೇನು? ಸಾಯಿರಬನ್.